ಮುಂದಿನ ಅಭ್ಯಾಸ ವೃಕ್ಷಾಸನ. ನೇರವಾಗಿ ನಿಂತುಕೊಳ್ಬೇಕು ಸಮಸ್ಥಿತಿಯಲ್ಲಿ. ಎರಡೂ ಕೈಗಳನ್ನು ನೇರವಾಗಿ ಇಳಿಬಿಡಬೇಕು. ಶ್ವಾಸ ತೆಗೆದುಕೊಳ್ಳುತ್ತಾ ನಿಮ್ಮ ಬಲಕಾಲನ್ನ ಮಡಚಿ ತೊಡೆಯ ಬುಡಭಾಗದಲ್ಲಿ ಇಟ್ಕೊಳ್ಬೇಕು. ಶ್ವಾಸ ಪೂರ್ತಿಯಾಗಿ ಬಿಡಿ ಅಲ್ಲೇ. ಶ್ವಾಸ ತೆಗೆದುಕೊಳ್ತಾ ಎರಡೂ ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ ಇಂಟರ್ಲಾಕ್ ಮಾಡಬೇಕು ಕೈ ಬೆರಳುಗಳನ್ನ. ನಂತರ ಕೈಯನ್ನ ಮೇಲಕ್ಕೆತ್ತಬೇಕು. ಸಾಧ್ಯ ಆದ್ರೆ ಮೇಲಕ್ಕೆ ನೋಡಿ, ಕಷ್ಟ ಆಗುವವರು ಮುಂದಕ್ಕೆ ನೋಡಿ ಕೂಡ ಈ ಅಭ್ಯಾಸವನ್ನ ಮಾಡಬಹುದು. ಆದಷ್ಟು ವೃಕ್ಷದ ತರ ಮೇಲಕ್ಕೆ ಬೆಳಿಲಿಕ್ಕೆ ಅಭ್ಯಾಸ ಮಾಡಬೇಕು. ಶ್ವಾಸ ತಗೊಳ್ಕೊಳ್ತಾ ಮೇಲಕ್ಕೆ ಸ್ಟ್ರೆಚ್ ಮಾಡಿ, ಎಕ್ಸೇಲ್, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಅಭ್ಯಾಸ ಮಾಡುವುದರಿಂದ ಸ್ಪೈನಲ್ಲಿ ಉಂಟಾದಂಥ ಟೆನ್ಷನ್ ಕಡಿಮೆ ಆಗಿ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಹಾಗೂ ಸ್ಲಿಪ್ ಡಿಸ್ಕ್ ಆದಂಥದ್ದು ಪುನಃ ತನ್ನ ಮೊದಲಿನ ಪೊಸಿಷನ್ಗೆ ಹೋಗಿ ಆ ಗಾಯ ಹೀಲ್ ಆಗಲಿಕ್ಕೆ ಸಹಾಯ ಮಾಡ್ತದೆ. ಡಿಕಂಪ್ರೆಷನಿಂಗ್ ಆಸನಗಳು ತುಂಬ ಉತ್ತಮವಾದ ಆಸನಗಳು. ಬ್ಯಾಕ್ ಪೇನ್ ಮತ್ತು ಸ್ಲಿಪ್ ಡಿಸ್ಕ್ ಮತ್ತು ಸಯಾಟಿಕವನ್ನು ಹೋಗಲಾಡಿಸಲು. ಶ್ವಾಸ ಬಿಡುತ್ತಾ ಕೈಯನ್ನು ಕೆಳಗೆ ಬಿಡಿ. ಹಾಗೆ ಕಾಲನ್ನು ಕೆಳಗೆ ತಗೊಂಡು ಬಂದು ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳಿ. ಇನ್ನು ಮುಂದೆ ಕುಳಿತುಕೊಂಡು ಮಾಡುವಂತಹ ಅಭ್ಯಾಸಗಳನ್ನು ಮಾಡೋಣ. ಮೊದಲನೇದಾಗಿ ಊರ್ಧ್ವ ವಜ್ರಾಸನ. ವಜ್ರಾಸನದಲ್ಲಿ ಕುಳಿತುಕೊಳ್ಬೇಕು. ಶ್ವಾಸ ಬಿಡುತ್ತಾ ಎರಡೂ ಕಾಲುಗಳನ್ನು ಒಂದೇ ಬದಿಯಲ್ಲಿ ಮಡಚಿಕೊಂಡು ಹಿಮ್ಮಡಿಯ ಮೇಲೆ ಕುಳಿತುಕೊಳ್ಬೇಕು. ಬೆನ್ನು ನೇರ ಇಟ್ಕೊಳ್ಳಿ ಆದಷ್ಟು. ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ನೇರವಾಗಿ ಮೇಲಕ್ಕೆತ್ತಿ ಬೆರಳುಗಳನ್ನು ಇಂಟರ್ಲಾಕ್ ಮಾಡ್ಕೊಳ್ಳಿ, ಮೇಲಕ್ಕೆ ತಿರುಗಿಸಿ. ಆಮೇಲೆ ತಲೆಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಹಿಂದಕ್ಕೆ ಪುಷ್ ಮಾಡ್ತಾ ಆರ್ಚ್ ಮಾಡ್ತಾ 5 ಉಸಿರಾಟ ಮಾಡಬೇಕು. ದೃಷ್ಟಿ ಮೇಲಕ್ಕೆ. ಇದು ಕೂಡ ಸ್ಪೈನಲ್ ಟ್ರಾಕ್ಷನ್ ಆಸನ. ಸ್ಪೈನಲ್ ಟೆನ್ಷನ್ ಅನ್ನು ತೆಗಿಲಿಕ್ಕೆ ತುಂಬಾ ಉತ್ತಮವಾದ ಅಭ್ಯಾಸ. ಶ್ವಾಸ ಬಿಡುತ್ತಾ ಎರಡೂ ಕೈಗಳನ್ನ ಕೆಳಕ್ಕೆ ತಗೊಂಡು ಬನ್ನಿ. ಮುಂದಿನ ಅಭ್ಯಾಸ ಮಾರ್ಜಾಲಾಸನ. ಅಂಬೆಗಾಲಿಟ್ಟುಕೊಂಡು ಅಂದ್ರೆ ಮಂಡಿಯನ್ನ ನೆಲದ ಮೇಲೆ ಇಟ್ಕೊಂಡು ಈ ಪೊಸಿಷನ್ ಅನ್ನು ತಗೊಳ್ಬೇಕು. ಆಮೇಲೆ ಎರಡೂ ಹಸ್ತಗಳನ್ನ ಸರಿ ಭುಜದ ನೇರಕ್ಕೆ ನೆಲದ ಮೇಲೆ ಇಟ್ಕೊಳ್ಳಿ. ಇನ್ನು ಶ್ವಾಸ ತೆಗೆದುಕೊಳ್ಳುತ್ತಾ ತಲೆಯನ್ನ ನೇರವಾಗಿ ಮೇಲಕ್ಕೆತ್ತಿ ಸಾಧ್ಯ ಆದಷ್ಟು ಮಟ್ಟಿಗೆ ಮೇಲೆ ನೋಡಿ. ಹಾಗೆ ಬೆನ್ನನ್ನ, ಎಸ್ಪೆಷಲಿ ನಡು ಬೆನ್ನನ್ನ ಕೆಳಭಾಗಕ್ಕೆ ಒತ್ತಬೇಕು. ಇಲ್ಲಿ 5 ಉಸಿರಾಟವನ್ನ ಮಾಡಬೇಕು. 5 ಉಸಿರಾಟ ಆದ ಕೂಡಲೇ ಶ್ವಾಸ ಬಿಡ್ತಾ ಸ್ಪೈನ್ ಅನ್ನ ಮೇಲಕ್ಕೆ ಎತ್ತಿ ತಲೆಯನ್ನ ಒಳಭಾಗಕ್ಕೆ ತಗೊಂಡು ಹೋಗಿ ಸಾಧ್ಯ ಆದರೆ ನಾಭಿಯನ್ನು ನೋಡಬೇಕು. ಇದು ಮಾರ್ಜಾಲ 1 ಮತ್ತು 2ನೇ ವೇರಿಯೇಷನ್ಗಳು. ಇದರಿಂದಾಗಿ ಸ್ಪೈನಿಗೆ ಉತ್ತಮವಾದ ಕಂಪ್ರೆಷನ್ ಮತ್ತು ಡಿಕಂಪ್ರೆಷನ್ ಇಫೆಕ್ಟ್ ಸಿಗುತ್ತೆ. ಬೆನ್ನು ಹುರಿಯನ್ನ ರಿಲ್ಯಾಕ್ಸ್ ಮಾಡಲಿಕ್ಕೆ ಒಂದು ಉತ್ತಮವಾದ ಆಸನ. ಹಾಗೆ ಬೆನ್ನು ನೋವಿನಲ್ಲಿ ಪರಿಣಾಮಕಾರಿಯಾದ ಅಭ್ಯಾಸ. ಎಲ್ಲರೂ ಈ ಅಭ್ಯಾಸವನ್ನು ಮಾಡಬಹುದು. ಇನ್ಹೇಲ್, ತಲೆ ಎತ್ತಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮುಂದಿನ ಅಭ್ಯಾಸ, ಇದೇ ಸ್ಥಿತಿಯಿಂದ ನೀವು ಇನ್ನೊಂದು ವೇರಿಯೇಷನ್ ಅಭ್ಯಾಸ ಮಾಡಬಹುದು, ಮಂಡೂಕಾಸನ ವೇರಿಯೇಷನ್. ಇಲ್ಲಿ ನಿಮ್ಮ ಎರಡೂ ಕೈಯ ಎಲ್ಬೋಗಳನ್ನು ನೆಲಕ್ಕೆ ಊರಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಕಾಲನ್ನು, ಮಂಡಿಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಬದಿಗೆ ತಗೊಂಡು ಹೋಗಿ ಅಗಲ ಮಾಡಬೇಕು. ಆಮೇಲೆ ಹಿಪ್ಪನ್ನು ಡೌನ್ವರ್ಡ್ ಪ್ರೆಸ್ ಮಾಡಬೇಕು. ಮುಂದೆ ನೋಡಿ. ಪಾದವನ್ನು ವಿರುದ್ಧ ದಿಕ್ಕಿಗೆ ಮುಖ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಮಾಡುವುದರಿಂದ ಹಿಪ್ ಮತ್ತು ಲೋವರ್ ಬ್ಯಾಕ್ ಟೆನ್ಷನ್ ಏನಿದೆ ಅದು ಹೊರಟು ಹೋಗ್ತದೆ. ಇದೇ ರೀತಿ 5 ರಿಂದ 10 ಉಸಿರಾಟ ಸಾಧ್ಯವಾದಷ್ಟು ಮಟ್ಟಿಗೆ ಅಭ್ಯಾಸವನ್ನು ಮಾಡಬೇಕು. ಈ ರೀತಿ ಅಭ್ಯಾಸ ಮಾಡಲು ಕಷ್ಟ ಆದವರು ಯೋಗ ಬ್ಲಾಕ್ ಅಥವಾ ಯೋಗ ಬಾಲ್ಸ್ಟರ್ ದಿಂಬುಗಳನ್ನು ಇಟ್ಟು ಅಭ್ಯಾಸ ಮಾಡಬಹುದು. ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಶ್ವಾಸ ಬಿಡುತ್ತಾ ರಿಲ್ಯಾಕ್ಸ್ ಮಾಡಿ.